ನನಸಾಗಿಸಲು ಶ್ರಮಿಸುತ್ತೇನೆ. ನನ್ನ ಗ್ರಾಮ ವಿಜ್ಞಾನ ಭಾರತವೇ ಶಕ್ತಿ ಮಾತಾಕಿ ಒಂದೇ ಒಂದೇ. ಶ್ರೀ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ 1875ರಲ್ಲಿ ರಚಿಸಿದರು. ರವೀಂದ್ರನಾಥ್ ಟಾಗೋರ್ ಅವರು 1896ರಲ್ಲಿ ಕೋಲ್ಕತ್ತಾದಲ್ಲಿ ಈ ಹಾಡನ್ನು ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಹಾಡಿದರು. 1905 ಬಂಗಾಳ ವಿಭಜನೆ ವೇಳೆಗೆ ಈ ಕಾವ್ಯವನ್ನು ದೇಶ್ ಮುಲ್ಲಾರ್ ರಾಗದಲ್ಲಿ ಹಾಡಲಾಗುತ್ತಿತ್ತು ಮತ್ತು ಇದು ಹಿಂದೂ ಹೋರಾಟಗಾರರ ಮೆರವಣಿಗೆ ಹಾಡಾಗಿ ಪ್ರಸಿದ್ಧಿಯಾಯಿತು. ಸಂಭ್ರಮಾಚರಣೆಯನ್ನು ನಾವೆಲ್ಲ ಮಾಡಿದ್ದು ತಾವೆಲ್ಲ ನೋಡಿರ್ಬೋದು. ಇವತ್ತು ಬಂಕಿಮ್ ಚಂದ್ ಚಟರ್ಜಿಯವರು 150 ವರ್ಷಗಳ ಹಿಂದೆ ಈ ಗೀತೆಯನ್ನು ರಚನೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರೇನು ಇದ್ದರು ಆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟು ಎಲ್ಲರನ್ನೂ ಒಗ್ಗೂಡಿಸುವಲ್ಲಿ ಇವತ್ತು ವಂದೇ ಮಾತರಂ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೀತು. ವಂದೇ ಮಾತರಂ ಗೀತೆ ಕೇವಲ ಹಾಡಲ್ಲ, ಅದು ಸ್ವಾತಂತ್ರ್ಯದ ಒಂದು ಕಿಚ್ಚು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ವರ್ಷದ ಸಂಭ್ರಮ, ಈ ಒಂದು 150ನೇ ವರ್ಷದ ಸಂಭ್ರಮದ ಅಂಗವಾಗಿ ನರೇಂದ್ರ ಮೋದಿಜಿ ಅವರ ಕರೆ ಕೊಟ್ಟಂತೆ ಇಡೀ ದೇಶಾದ್ಯಂತ 150 ಜಿಲ್ಲೆ ಒಳಗೆ ಇವತ್ತು ವಂದೇ ಮಾತರಂ ಗೀತೆಯನ್ನು ಅತಿಶಯ ಭಕ್ತಿಪೂರ್ವಕವಾಗಿ ಹಾಡುವಂಥ ಒಂದು ಕಾರ್ಯಕ್ರಮ. ಈ ಇಡೀ ದೇಶದಾಗ ಏನು 150 ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದೊಳಗೆ 7 ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿತ್ತು. ಆ 7 ಜಿಲ್ಲೆ ಒಳಗೆ ನಮ್ಮ ಗದಗ ಜಿಲ್ಲೆ ಒಂದು ನಮಗೆ ಅತಿ ಹೆಮ್ಮೆಯ ವಿಷಯವಾಗಿದೆ.